ನಮಸ್ಕಾರ. ನೋಡಿ, ಈ ನಾವೆಲ್ಲೇ ಹೊರಗಡೆ ಹೋದಾಗ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಗುರುಗಳೇ, ನಾವೆಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ನೀವು ಹೇಳ್ದಂಗೆ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿದರೂ ನಮಗೆ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ನೀವು ಹೇಳ್ತಿದ್ದೀರಾ ನಿಮ್ಮ ಉದ್ಯೋಗದ ಆಯ್ಕೆ, ನಿಮ್ಮ ವ್ಯಾಪಾರದ ಆಯ್ಕೆ, ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆಗಳು ಸರಿಯಾಗಿ ಇಟ್ಕೊಳ್ಳಿ. ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ, ಲಕ್ಷಾಧಿಪತಿಯನ್ನಾಗಿ ಮಾಡಿಸುತ್ತೆ, ಕೋಟ್ಯಾಧಿಪತಿಯನ್ನಾಗಿ ಮಾಡಿಸುತ್ತೆ ಅಂತೀವಿ. ನಮ್ಮ ಆಯ್ಕೆಗಳು ಸರಿ ಇಟ್ಕೊಂಡ್ರೂ ನಮಗೆ ದುಡ್ಡು ಬರ್ತಿಲ್ಲ. ಕಷ್ಟಪಟ್ಟು ನೀವು ಹೇಳ್ದಂಗೆ ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿದರೂ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ಏನು ಮಾಡಿದರೂ ಸಾಲಬಾಧೆ, ಏನು ಮಾಡಿದರೂ ಫೈನಾನ್ಷಿಯಲ್ ಟೈಟ್ ಆಗ್ತೈತೆ. ನನಗೇನಾದರೂ ಲಾಟ್ರಿ ಗೀಟ್ರಿ ಹೊಡಿತತ, ಒಂದು 25 ಕೋಟಿ 50 ಕೋಟಿ ಲಾಟ್ರಿ ಹೊಡೆಯೋ ಯೋಗ ಇದೆಯಾ ಅಂತ ಕೇಳ್ತಿರ್ತಾರೆ. ಏನಾದರೂ ನಿಧಿ ಗಿಧಿ ಸಿಗುತ್ತಾ ಗುರುಗಳೇ, ನನ್ನ ಜಾತಕದಲ್ಲಿ ಏನಾರ ಯೋಗ ಇದೆಯಾ ಅಂತ ಕೇಳ್ತಿರ್ತಾರೆ ಇಂಥ ಪ್ರಶ್ನೆಗಳೆಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಜ್ಯೋತಿಷ್ಯ ಹೇಳಲ್ಲ, ಫೋನ್ನಲ್ಲೂ ಹೇಳಲ್ಲ, ಮನೆಯಲ್ಲೂ ಹೇಳಲ್ಲ, ನಿಲ್ಲಿಸ್ಬಿಟ್ಟಿದ್ದೀನಿ ಇದು ಅಂತ. ಯಾಕೆ ಅಂತಂದರೆ ಏನಾಗ್ಬಿಟ್ಟಿದೆ ಇವತ್ತು ಅಂದರೆ, ಸೊ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯಗಳು ಮಾಡಿದರು, ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ. ಪಾಪ ಮಕ್ಕಳ ಎಜುಕೇಷನ್ಸ್ ಮಾಡಿಸ್ಬೇಕಂದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕು, ಮಕ್ಕಳು ಮದುವೆ ಮಾಡ್ಸೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು, ಸೈಟ್ ತಗೊಂಡು ಮನೆ ಕಟ್ಟೋಕ್ಕೆ ಕೋಟಿಗಟ್ಟಲೆ ದುಡ್ಡು ಬೇಕು, ಹುಷಾರಿಲ್ಲ, ಕಾಯಿಲೆ ಕಸಾಲೆ ಅಂದರೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಎಲ್ಲಿಂದ ತರೋದು ಗುರುಗಳೇ? ಆ ವ್ಯಾಪಾರ ಮಾಡೋಕ್ಕೆ ಹೋದೆ, ಅಲ್ಲೂ ಲಾಸ್ ಆಯಿತು, ಅದನ್ನು ಬಿಟ್ಟು ಈ ವ್ಯಾಪಾರ ಮಾಡಿದೆ, ಇದು ಲಾಸ್ ಆಯಿತು, ಇನ್ನೊಂದು ಮಾಡೋಕ್ಕೆ ಹೋದೆ, ಅದು ಲಾಸ್ ಆಯಿತು. ಕೆಲಸಕ್ಕೆ ಹೋದರೆ ಅಲ್ಲಿ ಸಂಬಳ ಕೊಡಲ್ಲ ಸರಿಯಾಗಿ. ನಂದು ಡಬಲ್ ಡಿಗ್ರಿ ಆಗಿದೆ, ಭಾಳ ಕಿರಿಕಿರಿ ಜಾಬಲ್ಲಿ. ಜಾಬೇ ಬಿಟ್ಬಿಡೋಣ ಅಂತ ಇದ್ದೀನಿ, ಇನ್ನೊಂದು ಜಾಬಿಗೆ ಟ್ರೈ ಮಾಡ್ತಾಯಿದ್ದೀನಿ ಅಂತ ಏನೇನೋ ಹೇಳ್ತಾ ಇರ್ತಾರೆ. ತಪ್ಪು ಅನ್ನಲ್ಲ, ಯಾಕೆಂದರೆ ಇವಾಗ ಏನಾಗಿದೆ, ಎಲ್ಲರಿಗೂ ಆಸೆ ಸೆಟ್ಲ್ ಆಗಬೇಕು, ಲೈಫಲ್ಲಿ ಚೆನ್ನಾಗಿರಬೇಕು ಅಂತ ಪ್ರತಿಯೊಬ್ಬ ಆಸೆ ಪಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂದರೆ ಬಂಗಾರ ಮಾಡಿಸ್ಬೇಕು, ಅವರಿಗೆ ಮದುವೆಗೆ ಖರ್ಚು ರೆಡಿ ಮಾಡಬೇಕು, ಎಜುಕೇಷನ್ಸ್ಗಳಿಗೆ ಓದ್ಸೋಕ್ಕೆ ಖರ್ಚುಗಳು ರೆಡಿ ಮಾಡಬೇಕು, ಹುಷಾರಿಲ್ಲ ತಂದೆ ತಾಯಿಗಳಿಗೆ, ಅಜ್ಜ ಅಜ್ಜಿಗೆ ಅಂದರೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು. ನೋಡಿ, ಇಂಥ ಯುಗದಲ್ಲಿ ನಾವೇನು ಮಾಡಿದರೂ ಸಂಬಳ ಸಾಕಾಗ್ತಿಲ್ಲ. ನಾವೆಷ್ಟು ಬಿಸ್ನೆಸ್ ಮಾಡಿದ್ರಿ, ಈಗ ಆಲ್ರೆಡಿ ಡಲ್ ಆಗಿದೆ. ನೀವು ಹೇಳ್ದಂಗೆ ಈ ಬಿಸ್ನೆಸ್ ಟ್ರೆಂಡ್ ಇಲ್ಲ, ಈಗ ಆಲ್ರೆಡಿ ಬಿಸ್ನೆಸ್ ಲಾಸ್ ಆಗ್ತಿದೆ. ಬೇರೆ ಈ ಬಿಸ್ನೆಸ್ ಜೊತೆಗೆ ಇನ್ನೊಂದು ಏನಾದರೂ ಮಾಡೋಣ ಅಂತ ಪ್ರಯತ್ನ ಪಡ್ತಿದ್ದೀನಿ. ಏನು ಮಾಡಿದರೂ ಗಿರಾಕಿಗಳು ಬರ್ತಾಯಿಲ್ಲ, ಭಾಳ ಲಾಸ್ ಆಗ್ತೈತೆ ಬಿಸ್ನೆಸ್ಸು, ಮೊದಲಿದ್ದಂಗೆ ವ್ಯಾಪಾರಗಳಿಲ್ಲ ಅಂತಾರೆ. ಏನು ಮಾಡಬೇಕು? ಅಟ್ಲೀಸ್ಟ್ ನನ್ನ ಒಂದು ಜಾತಕದಲ್ಲಿ ಏನಾದರೂ ಒಂದು 25 ಕೋಟಿ ಲಾಟ್ರಿ ಹೊಡೆಯೋ ಯೋಗ ಇದೆಯಾ ನೋಡ್ರಿ ಗುರುಗಳೇ ಅಂತಾರೆ. ನಿಧಿ ಗಿಧಿ ಸಿಗುತ್ತಾ, ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀವಿ ಅಂತಾರೆ. ಸೊ ಹಂಗಾಗಿ ಈ ವಿಚಾರದಲ್ಲಿ ನಾವು ಜ್ಯೋತಿಷ್ಯ ಫೋನ್ನಲ್ಲೂ ಹೇಳಲ್ಲ, ಮನೆಯಲ್ಲೂ ಹೇಳೋಕ್ಕೋಗಲ್ಲ. ಯೂಟ್ಯೂಬಲ್ಲಿ ಮಾತ್ರ ಫಾಲೋ ಮಾಡಿ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ಹೇಳ್ತಾ ಇದ್ದೀವಲ್ಲ, ನಾವು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಎಸ್ಪೆಷಲಿ ಈ ಒಂದು ವಿಚಾರದಲ್ಲಿ ನನಗೇನಾದರೂ ಏಪ್ರಿಲ್ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಏನಾದರೂ ಕೋಟಿಗಟ್ಟಲೆ ಲಾಟ್ರಿ ಹೊಡಿತತಾ, ನಿಧಿ ಗಿಧಿ ಏನಾದರೂ ಸಿಕ್ಬಿಡುತ್ತಾ ಹೇಳಿ ಗುರುಗಳೇ ಅಂತಿರ್ತಾರೆ. ನೋಡ್ರಿ, ಈ ಲಾಟ್ರಿ ಎಲ್ಲೋ ಔಟ್ ಆಫ್ ಸ್ಟೇಟು, ಔಟ್ ಆಫ್ ಕಂಟ್ರಿಗಳಲ್ಲಿ ಮಾಡ್ತಾ ಇರ್ತಾರೆ. ನೀವಲ್ಲೇನೋ ಹೋಗಿರ್ತೀರಾ, ದೇವಸ್ಥಾನಕ್ಕೆ ಹೋಗಿರ್ತೀರೋ, ಸಂಬಂಧಿಕರ ಮನೆಗೆ ಹೋಗಿರ್ತೀರೋ, ಅಥವಾ ಟೂರ್ ಹೋಗಿರ್ತೀರಾ, ಫ್ರೆಂಡ್ಸ್ ಜೊತೆಗೆ ಹೋಗಿರ್ತೀರಾ, ಆ ಬಿಸ್ನೆಸ್ ಮೇಲೇನೋ ಹೋಗಿರ್ತೀರಾ, ಯಾವುದೋ ಆಫೀಸಿಂದ ಇದು ಮೀಟಿಂಗ್ ಅಂತ ಹೋಗಿರ್ತೀರಾ, ಆಫೀಸಿಂದ OOD ತಗೊಂಡು ಆನ್ ಆಫೀಸ್ ಡ್ಯೂಟಿ ಮೇಲೆ ಹೋಗಿರ್ತೀರ, ಏನೋ ಕೆಲಸಕ್ಕೆ ಹೋಗಿರ್ತೀರ, ದೇವಸ್ಥಾನಕ್ಕೋ ಸಂಬಂಧಿಕರಿಗೋ ಟ್ರಿಪ್ಪೋ ಏನಕ್ಕೋ ಹೋಗಿರ್ತೀರ, ಅಲ್ಲಿ ಅಚಾನಕ್ಕಾಗಿ ಲಾಟ್ರಿ ಟಿಕೆಟ್ ತಗೊಂಡಿರ್ತೀರ. ಇದು ಅಂತ ಅರ್ಥ ಮಾಡ್ಕೊಳ್ಳಿ. ಈ ಲಾಟ್ರಿ ಟಿಕೆಟು 25 ಕೋಟಿ 50 ಕೋಟಿ 100 ಕೋಟಿ 150 ಕೋಟಿ 200 ಕೋಟಿ 250 ಕೋಟಿ ಗೆಲ್ಲೋದು ಯಾರೋ ಒಬ್ರಿಗಷ್ಟೇ. ಒಬ್ರಿಗೆ ಮಾತ್ರ ಲಾಟ್ರಿ ಹೊಡಿಯೋದು. ನನಗೆ ಲಾಟ್ರಿ ಹೊಡಿತತ 25 ಕೋಟಿ ಬರ್ತತೆ ಅಂತ ಲಾಟ್ರಿ ಟಿಕೆಟ್ ಹಿಂದೆ ಹೋಗಿ ಜೀವನಗಳು ಹಾಳು ಮಾಡ್ಕೊಂಡ್ರೆ ದುಡ್ಡೆಲ್ಲ ಹಾಳಾಗೋ ಯಾರ್ದು ಲಾಸ್ ಆಗಿಬಿಡುತ್ತೆ. ಲಾಟ್ರಿ ಟಿಕೆಟ್ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಂಬಿಡಿ. ನಾನು ಹೇಳ್ತಾ ಇರ್ತೀನಿ, ಯಾಕೆ ಅಂದರೆ ಬರೀ ಇದೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಶಾರ್ಟ್ಕಟ್ ರೂಟಲ್ಲಿ ಶ್ರೀಮಂತರಾಗ್ಬಿಡೋಣ, ನಿಧಿ ಗಿಧಿ ಸಿಗ್ತತ, ಕೋಟಿಗಟ್ಟಲೆ ಲಾಟ್ರಿ ಹೊಡಿತತ, ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ಕೊಡಬೇಕಲ್ಲ ಭಗವಂತ.
ಭಗವಂತ ಕೊಡಂಗೆ ಇದ್ದುಬಿಟ್ಟಿದ್ರೆ ಎಲ್ಲರಿಗೂ ಇವತ್ತು ಯಾರಿಗೂ ಕಷ್ಟಗಳೇ ಬರ್ತಿರಲಿಲ್ಲ ಅಲ್ವಾ? ಕೊಡೋನು ಭಗವಂತ. ಹಂಗಾಗಿ ನನಗೆ ಲಾಟ್ರಿ ಟಿಕೆಟ್ ಹೊಡಿತತ, ನನಗೆ 25 ಕೋಟಿ ಲಾಟ್ರಿ ಹೊಡಿತತ, ನನಗೆ ನಿಧಿ ಸಿಗ್ತತ. ನಿಧಿ ಹಿಂದಿನ ಕಾಲದಲ್ಲಿ ಈ ಸಾವಿರಾರು ವರ್ಷಗಳ ಹಿಂದೆ ಭೂಮಿ ಕೆಳಗಡೆ ಒಂದು 4 ಅಡಿನೋ 5 ಅಡಿನೋ 6 ಅಡಿನೋ 8 ಅಡಿನೋ 10 ಅಡಿನೋ ಒಳಗಡೆ ಅವಾಗೆಲ್ಲ ಬ್ಯಾಂಕುಗಳು, ಅಲಮೇರ, ಬೀರು, ಕಪಾಟು ಸೇಫ್ಟಿ ಮಾಡಲಿಕ್ಕೆ ಯಾವುವು ಇರಲಿಲ್ಲ. ಅವಾಗೇನು ಮಾಡೋರು? ಈ ರೀತಿ ಇರಲಿಲ್ವಲ್ಲ ಟೆಕ್ನಾಲಜಿಗಳು. ಅವಾಗೇನು ಮಾಡೋರು? ಭೂಮಿ ಕೆಳಗಡೆ ತಾಮ್ರದ ಪಾತ್ರೆನೋ ಮಣ್ಣಿನ ಪಾತ್ರೆನೋ ಹಿತ್ತಾಳೆ ಪಾತ್ರೆ ಒಳಗಡೆ ಇಟ್ಟು ಮಣ್ಣಿನೊಳಗಡೆ ಇಟ್ಟು ಮುಚ್ಚಿಬಿಡೋರು. ಕಷ್ಟ ಕಾಲಕ್ಕೆ ಬರುತ್ತೆ ಅಂತ ಇದು ಮಾಡ್ತಾಯಿದ್ರು ಅಷ್ಟೇ. ಸಿಕ್ಬಿಡುತ್ತಾ ನಿಧಿ? ಈ ಥರದ್ದೆಲ್ಲ ಪ್ರಶ್ನೆಗಳೆಲ್ಲ ಕೇಳ್ತಿರ್ತಾರೆ. ಅರ್ಥ ಆಯ್ತಾ? ಈ ಮತ್ತು ಲಾಟ್ರಿ ವಿಚಾರದಲ್ಲೂ ಅಷ್ಟೇ. ನನಗೆ ನಂದು ಈ ರಾಶಿ ನಕ್ಷತ್ರ, ನನಗೆ ಲಾಟ್ರಿ ಹೊಡೆದ್ಬಿಡುತ್ತಾ, ನನಗೆ ಈ ದಶೆ ನಡೀತಿದೆ, ರಾಹು ದಶೆ, ಗುರು ದಶೆ, ಶನಿ ದಶೆ, ಬುಧ ದಶೆ, ಕೇತು ದಶೆ, ಶುಕ್ರ ದಶೆ ಇದು ಅಂತ. ಸೊ ಇಲ್ಲಿ ಯೋಗ ಇರುತ್ತಷ್ಟೇ, ಲಾಟ್ರಿ ಯೋಗ ಇರುತ್ತೆ ಅಂತ ಅಷ್ಟೇ ಹೇಳೋದು. ಬಟ್ ಇಂಥ ದಿನನೇ ಹೊಡಿತತೆ, ಇಂಥ ತಿಂಗಳೇ ಹೊಡಿತತೆ, ಇಂಥ ವರ್ಷನೇ ಹೊಡಿತತೆ, ಇಂಥ ವಾರನೇ ಹೊಡಿತತಂತ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಲಾಟ್ರಿ ಹಿಂದೆ ಬಿದ್ದು ನಿಮ್ಮ ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋ. ನಮಸ್ಕಾರ.